ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಈರಾ ಎಂಬುವ ಕಿಲ್ಲರಿ ಜಾತಿಯ ಎತ್ತನ್ನ ನಿಮಗೆ ಪರಿಚಯ ಮಾಡಿದ್ದೆ. ಈ ಎತ್ತು ಜೋಡಿ ಎತ್ತಿನ ಗಾಡಿ ರೇಸಿನಲ್ಲಿ ಓಡಿಸಿಕೊಳ್ಳದ ಕಾರಣವಾಗಿ ಇದನ್ನ ಹೋರಿ ಹಬ್ಬಕ್ಕೆ ಹಾಕಲು ನಿರ್ಧಾರ ಮಾಡಿದ್ದರು. ಅದನ್ನ ಅವರ ಮಾಲೀಕರಿಂದಲೇ ತಿಳಿಸಿದ್ದೆ. ಆದರೆ ಈಗ ಈರಾ ಎತ್ತು ಹೋರಿ ಹಬ್ಬಕ್ಕೆ ಹೋಗಿ ಲಕ್ಷಾಂತರ ಜನರ ಮನಸ್ಸನ್ನ ಗೆದ್ದಿದೆ. ಈರಾ ಎತ್ತಿನ ಧೈರ್ಯ ಮತ್ತು ಸಾಹಸವನ್ನ ಕೊಂಡಾಡುತ್ತಿದ್ದಾರೆ. ಸ್ನೇಹಿತರೆ, ಈ ಈರಾ ಎತ್ತು ಯಾವ ರೀತಿಯಾಗಿ ಹೋರಿ ಹಬ್ಬದಲ್ಲಿ ಭಾಗವಹಿಸುತ್ತಿದೆ ಎಂಬುದನ್ನ ತಿಳಿದುಕೊಳ್ಳೋಣ ಬನ್ನಿ. ನರಕಕ್ಕೆ ಸವಾರಿ ಚೋರರಿಗೊಂದು ಕಾಲ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾವು ಭೂಚೇತನ ಯೂಟ್ಯೂಬ್ ಚಾನಲ್ ಇಂದ. ಹಾ ಹೇಳಿ ಸರ್ ನಿಮ್ಮ ಹೆಸರು? ಚಂದ್ರು ಅಂತ ಹೇಳಿ. ಚಂದ್ರು ಅಂತ. ಸರ್ ನಿಮ್ದು ಪ್ರಾಪರ್? ಅಕ್ಕಿ ಹಾಲು ಸರ್. ಹೌದಾ, ಅಕ್ಕಿ ಹಾಲೂರು. ಹಾ ಅಕ್ಕಿ ಹಾಲು. ಸರ್ ನೀವು ಈರನ ಅಜ್ಜಂಪುರದಿಂದ ತಗೊಂಡೋದ್ರಿ ಅಲ್ವಾ? ಹಾ ಸರ್. ಈಗ ಈರ ಎತ್ತನ ನೀವು ಹೋರಿ ಹಬ್ಬದಲ್ಲಿ ಭಾಗವಹಿಸ್ತಿದ್ದೀರಾ? ಹೌದು ಸರ್, ಭಾಗವಹಿಸ್ತೀವಿ. ಸರ್ ಯಾವ ತರ ಭಾಗವಹಿಸ್ತಿದೆ ಇವಾಗ ಅಲ್ಲಿ? ನಮ್ಮ ನಿರೀಕ್ಷೆಗಿಂತ ಹೆಚ್ಚಿಗೆ ಹಬ್ಬ ಮಾಡಿ ಸರ್ ಅದು. ಹೌದಾ? ಹೌದೌದು. ಯಾವ ರೀತಿ ಇಲ್ಲಿಂದ ತಗೊಂಡೋಗಿ ನೀವು ಅಖಾಡದಲ್ಲಿ ಹಾಕಿದ್ಮೇಲೆ ಯಾವ ರೀತಿ ಆಯ್ತು ಅಂತ ಸ್ವಲ್ಪ ಜನಗಳಿಗೆ ತಿಳಿಸ್ಕೊಡಿ. ಏನು ಸರ್, ಊರಿ ನೋಡಕ್ ಹೋದಿವಿ ನಾವು ಅಜ್ಜಂಪುರಕ್ಕೆ. ಹಾ. ಅಜ್ಜಂಪುರದಾಗ ಹೀರಾನ ಎತ್ತಿತ್ತು ಸರ್ ಅದು. ಹಾ. ಅದನ್ನ ದೇವು ಅವರು ಆಮ್ಯಾಕ ಶಶಿ ಅವ್ರ ಕಡೆಯಿಂದ ಜಮೀನ್ದಾರ್ ಸಾಮ್ರಾಜ್ಯಕ್ಕೆ ನಾವು ಮುಗಿಸ್ಕೊಂಡ್ವಿ ಊರಿನ. ಹಾ. ಅದ್ರ ಮ್ಯಾಲ ಕುತೂಹಲ ಬನ್ನೋದು ಭಾಳ ಇತ್ತು ನಮ್ಗೆ. ಹಾ. ಅದನ್ನ ನಮ್ಮ ಪಕ್ಕದ ಹಳ್ಳಿಗೆ ಹಾಕಿದ್ವಿ ರೀ ಸರ್. ನೀವು ಇಲ್ಲಿಂದ ತಗೊಂಡೋಗಿ ನಿಮ್ ಪಕ್ಕದ ಹಳ್ಳಿಲಿ ಹಾಕಿದಿರಾ? ನಮ್ಮ ಪಕ್ಕದ ಹಳ್ಳಿ ಟೆಸ್ಟಿಂಗಿಗೆ ಹಾಕಿದ್ವಿ ನಾವು. ಹಾ. ಅಲ್ಲಿ ಒಂದೇ ಹಬ್ಬಕ್ಕೆ ಅದ್ರ ಅಭಿಮಾನಿಗಳಿಗೆ ಹಾ. ಏನ್ ಹೇಳ್ಬೇಕನ್ನ ಸರ್ ಗೊತ್ತಾ ಅಂತಿಲ್ಲ. ಅದ್ರ ಬಗ್ಗೆ ನಮ್ ನಿರೀಕ್ಷೆ ಮೀರಿ ಹಬ್ಬ ಮಾಡ್ಬಿಡ್ತದೆ ನಮ್ಗೆ. ಹೌದಾ? ಅದನ್ನ ಯಾರು ಹಿಡಿಯಕ್ ಆಗ್ಲಿಲ್ಲ ಸರ್? ಹಿಡಿದಿಲ್ಲ ಸರ್. ಅದು ಬರೋ ಸ್ಪೀಡಿಗೆ ಸುಮ್ಮನೆ ನಿಂತ್ಕೊಂಡು ಕೆ ವಿಸಿಲ್ ಹಾಕ್ತಿರ್ತಾರ. ಹಾ. ಆ ಟೈಪ್ ಬರೋದು ಸರ್ ಅದು ಎತ್ತು. ಹೌದಾ? ಹೌದೌದು. ಅದನ್ನ ಹಿಡಿಯಕ್ ಹೋದ್ರು ಆಗಲ್ಲ ಸರ್ ಈಗ ಹೋರಿ ಹಬ್ಬದಾಗ ಹಿಡಿಯಾಕಂತಲ್ರಿ, ಹಿಡಿಯಾಕ ನಿಂತ್ಕೊಂಡಿರ್ತಾರ್ರಿ. ಹಾ. ಅದು ಬರೋ ಗತ್ತಂಗಿರ್ತದೆ ಸರ್ ಅದ್ರದ್ದು. ಬರದ್ ನೋಡಿ ಎತ್ತರಕ್ಕೂ ಹೋಗಕ್ಕಾಗಲ್ಲ. ಒಂಥರ ಕುದುರಿ ಓಡ್ದಂಗ್ ಓಡ್ತತಿ. ಹೌದಾ? ಅದು ತಲಿ ಎತ್ಕೊಂಡ್ ಬರ್ತಾ ಇರ್ತದೆ ಸರ್ ಸುಮ್ನೆ. ಹಾ. ತಲಿ ಎತ್ಕೊಂಡ್ ಅದ್ರ ಗತ್ನ್ಯಾಗ ಬರ್ತಿರ್ತತಿ ಎತ್ತು. ಹೌದಾ? ಅದು ಸುಮ್ಮನೆ ಸೈಡ್ ನಿಂತ್ಕೊಂಡು ಸಲಿಟ್ ಹೊಡಿತಿರ್ಬೇಕು ಅವ್ರಿಗೆ, ಅವ್ರಿಗೆ ಆ ಟೈಪ್ ಬರುತ್ತೆ ಸರ್. ನಾವು ಪಿಪಿಗೆ ಈ ಸತ ಪಿಪಿ ಓಡಿಸ್ಬೇಕನ್ನೋ ವಿಚಾರ ಐತ್ರಿ ಅದಕ್ಕೆ. ಪಿಪಿ ಓಡಿಸ್ಬೇಕು ಅಂತ ಕಾಯ್ತಿದ್ರ ನೀವು ಇವಾಗ? ನಮ್ ಸೈಡ್ ಪಿಪಿ ಹಬ್ಬ ಮಾಡ್ತಾರೆ ಸರ್. ಒಂದ್ 15 ಫುಟ್ ಪಿಪಿ ಕಟ್ತಾರ ಸರ್. ಹೋರಿ ತಲಿನ ಒಂದ್ 15 ಫುಟ್ ಪಿಪಿ ಏರಿ ಹೋರಿ ಬಿಡ್ತಾರ ಸರ್. ಸರ್ ಜನಗಳು ಯಾವ ರೀತಿ ಹೇಳಿದ್ರು ನಿಮಗೆ ಇದನ್ನ ತಗೊಂಡೋಗಿ ಒಂದ್ ಅಖಾಡದಲ್ಲಿ ಹಾಕಿದ್ಮೇಲೆ? ಸರ್ ನಮ್ ಕಡೆ ಬಂದಾಗಿಂದ ಈಗ ಇದು ನಾವು ಪಿಪಿ ಹೋರಿ ಕಟ್ಟಾಗ 4ನೇ ಹೋರಿ ಸರ್ ಇದು. ಈ ವರ್ಷನ ಗೆದ್ಬಿಟ್ರಲ್ಪ ನೀವು, ಹೊಸ ತಗೊಂಡ್ಬಿಟ್ರಿ, ನಿಮ್ ನಿರೀಕ್ಷೆ ಹಬ್ಬ ಮಾಡ್ಬಿಡ್ತು ಹೋರಿ, ಕರ್ನಾಟಕದಾಗ ನಿಮ್ ಹಿಡಿಯೋದು ವಜ್ಜೈತಿ ನಿಮ್ಮನ್ನ ಹಂಗ ಹಿಂಗ ಅಂದ್ರ ಅವ್ರ ಚಲೋ ಆಯ್ತು ಸಿಕ್ಕತ್ ನಿಮ್ಗ, ನಮ್ಗೊಂದ್ ಕೊಡಿಸ್ರಿ ಇಂತದು ಅನ್ನೋ ಮಾತು ಅಂತಾರ ಸರ್. ಹೌದಾ? ಹೌದು ಸರ್. ನಿಮ್ಗೆ ಯಾವ ತರ ಅನ್ಸುತ್ತೆ? ಜನ ಒಂದೇ ಅಖಾಡದಲ್ಲಿ ಹೆಸರು ತಂದ್ಕೊಟ್ಟಿತ್ತಲ್ಲ ಇದು, ನಿಮಗೆ ಇದನ್ನೆಲ್ಲ ಜನ ಮಾತಾಡೋದ್ ಕೇಳಿ ಎಷ್ಟು ಖುಷಿಯಾಗಿರುತ್ತೆ ಸರ್. ನಮ್ಗೆ ಕಾಂಪಿಟೇಷನ್ ಹಬ್ಬಕ್ಕೆ ಹಾಕಿರೋ ಬಂಪರ್ ಕೊಡ್ತಾರ್ರಿ. ಈಗ ನಮಗ ಕಾಂಪಿಟೇಷನ್ ಹಬ್ಬಕ್ಕೆ ಹಾಕ್ಲಿಲ್ಲ ಜನನ ಬಂಪರ್ ಕೊಟ್ಬಿಟ್ರಿ. ಹೌದಲ್ವಾ? ನಮ್ಮಲ್ಲಿ ಬಂಪರ್ ಅಂತ ಬೈಕ್ ಅದು ಇದು ಇಟ್ಟಿರ್ತಾರ್ರಿ ಪ್ರೈಸ್. ನಾವು ಪ್ರೈಸಿಗಾಗಿ ಹಾಕಿದ್ದಿಲ್ಲ, ಮೊನ್ನೆ ಹಂಗ ಹಾಕಿದ್ವಿ ರೀ ಇದನ್ನ. ಅಲ್ಲಿ ಇಡೀ ಜನ ಏನ ಲಕ್ಷಾಂತರ ಜನ ಕುಡಿದ್ರಿ ಸರ್ ಅಲ್ಲಿ. ಅವ್ರು ಹೇಳೋದು ಅವ್ರು ಕೇಕಿ ಬಿಸಿಲ್ ಹಾಕದ್ ನೋಡಿ ನಮ್ಮ ಹತ್ರ ಹೋರಿ ಹತ್ರ ಬಂದು, ಇಲ್ರಿ ನೀವ್ ಬಂಪರ್ ಹೊಡ್ದಂಗರಿ ಹೋರಿನ, ನಿಮ್ಗೆ ದೇವ್ರ ಸಿಕ್ಕತ್ತಿದ್ ಅನ್ನೋ ಮಾತು ಮಾತಾಡಿದ್ರು ಸರ್ ನಮ್ಮಂತಲ್ಲಿ ಬಂದು. ಹೌದಾ? ಹೌದು ಸರ್. ಎಷ್ಟೋ ಜನ ತಗೊಂಬರ್ತಾರೆ, ಅದು ಆಗುತ್ತೋ ಇಲ್ವೋ ಅಂತ ಒಂದು. ಸರ್ ಎಷ್ಟೋ ಜನದ ಎಷ್ಟು ಫೇಲ್ ಆಗ್ಯಾವ ಸರ್. ಹೌದೌದು, ಆಗುತ್ತೆ. ಅಂತದ್ರಲ್ಲಿ ನೀವು ತಂದು ಒಂದೇ ಆಕಾರದಲ್ಲಿ ನಿಮಗೆ ಇಷ್ಟು ಹೆಸರು ತಂದು ಕೊಟ್ಟಿದೆ ಎತ್ತು ಅಂದ್ರೆ ಇದ್ರ ಯಾವ ತರ ರ್ಯಾಶ್ ಇದೆ ಅಂತ ಇಲ್ಲೇ ಅರ್ಥ ಆಗುತ್ತೆ ಸರ್. ಅದು ಮಾಮೂಲಿ ಇದ್ದಾಗ ಏನು ಮಾಡಲ್ಲ ಸರ್. ಅದು ಜನ ನೋಡ್ತು ಹುಲಿ ಆಡ್ದಂಗ ಆಡ್ತದ. ಹೌದು, ಹುಲಿ ಆಡ್ದಂಗ. ಇಲ್ಲಿ ಗಾಡಿ ರೇಸ್ ಅಲ್ಲ, ಜೋಡಿ ಎತ್ತಿನ ಗಾಡಿ ರೇಸ್ ಅಲ್ಲಿ ಅದನ್ನ ಊಡಕ್ಕೆ ಆಗ್ತಾ ಇರ್ಲಿಲ್ಲ. 10,000 ಚಾಲೆಂಜ್ ಕಟ್ಟಿದ್ರು ಕೂಡ ಅದನ್ನ ಊಡಕ್ ಆಗ್ದಲೇ ನೀವು ಮನೆಗೆ ಹೊಡ್ಕೊಂಡ್ ಬಂದಿರೋ ಅಂತ ಒಂದು ಪರಿಸ್ಥಿತಿಗಳು ಕ್ರಿಯೇಟ್ ಆಗಿದಾವೆ ಇಲ್ಲಿ. ಹೌದೌದು ಸರ್. ಅವಾಗ್ಲೇ ಡಿಸೈಡ್ ಮಾಡಿದ್ರು ಇಲ್ಲಿ ಇದನ್ನ ಎತ್ತಿನ ಗಾಡಿ ರೇಸಿಗೆ ಆಗಲ್ಲ, ಇದು ಹೋರಿ ಹಬ್ಬಕ್ಕೆ ಹಾಕ್ಬೇಕು ಇದನ್ನ ಅಂತ ಹೇಳಿ. ಆಮೇಲೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಹೌದು ಸರ್. ಹೌದು, ನಾವು ಕೇಳಿದ್ವಿ ಸರ್ ಒಂದ ಮಾತಿಗೆ, ಹಾಕೋಣ ನಿಮ್ ಹೋರಿ ನೀವು ತಗೊಂಡ್ ಹೋಗ್ತಿಲ್ಲ ಅಂದ್ರೆ ಒಯ್ದು ಹೋರಿನ. ಬಹಳ ಜನ ನಮ್ ಹೋರಿ ಹಬ್ಬದವ್ರು ಕೇಳಿ ಬಂದಾರ ಸರ್, ಧೈರ್ಯ ಮಾಡಿಲ್ಲ.
ಹಬ್ಬ ಮಾಡಲ್ಲ ಎತ್ತು ಸುಮ್ಮನೆ ದುಡ್ಡು ಯಾಕೆ ಕೊಡ್ಬೇಕು ಇವ್ರಿಗೆ? ಅದೇ ಅಷ್ಟೊಂದು ಗೊತ್ತಿಲ್ಲ ಜನಕ್ಕೆ. ಹಂಗಲ್ ಸರ್, ಎಲ್ಲಾರು ಹೋಗ್ಯಾರ್ರಿ, ನಮ್ಮ ಹೋರಿ ಹಬ್ಬದವ್ರು ಭಾಳ ಮಂದಿ ಹೋಗ್ಯಾರ್ರಿ ಹೋರಿ ನೋಡಕ. ಹಾ ಈಗ ಟೆಸ್ಟಿಂಗ್ ರೀ ಅದು. ಹಬ್ಬ ಮಾಡ್ತೈತಿ 50-50. ಹಾ ಹಬ್ಬ ಮಾಡ್ತೈತಿ ಇಲ್ಲ ಗೊತ್ತಿಲ್ಲ. ಅದೇ ಅದೇ ಹಣೆ ಬರ ಚೆಕ್ ಮಾಡೋದು, ಹಾ. ದುಡ್ಡು ಹಾಕಿ ಹಣೆ ಬರ ಚೆಕ್ ಮಾಡೋದ್ರಿ ಇದು. ಹೌದೌದು. ಬಟ್ ಸುಮ್ಮನೆ ನೀವು ತಗೊಂಬಂದು ಮನ್ಯಾಗ ಕಟ್ಗೆಬೇಕಲ್ಲ. ಹೌದೌದೌದು. ಸುಮ್ಮನೆ ದುಡ್ಡು ಕೊಟ್ಟು ಮನ್ಯಾಗ ಕಟ್ಗೆನದು 1.5 ಲಕ್ಷ ರೂಪಾಯಿ ದುಡ್ಡು ಹಾ ಮನ್ಯಾಗ ಕಟ್ಗೆಬೇಕು ಹಬ್ಬ ಮಾಡಿಲ್ಲ ಅಂದ್ರೆ. ಹಾ ಅವ್ರ ನಂಬಿಕೆ ಇಟ್ಟು ತಂದಿದ್ರೆ ಅವ್ರ ಲೆಕ್ಕ ಚೇಂಜ್ ಸರ್ ಅದು. ಹೌದೌದು. ಅವ್ರ ನಂಬಿಕೆ ಇಟ್ಟು ತರ್ಲಿಲ್ಲ, ನಾವು ಬಸವಣ್ಣನ ಮೇಲೆ ನಂಬಿ ತಂದ್ಬಂದ್ವಿ, ನಾವು ಗೆದ್ದೇವಿ ಸರ್ ಇವತ್ತು. ಇವ್ ಗೆದ್ರಿ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಈ ತರ ಮಾತು ಕೇಳಿ. ಯಾಕಂದ್ರೆ ಅದನ್ನ ತಗೊಂಡೋಗಿ ನೀವು ಎಷ್ಟು ಜೋಶಲ್ಲಿ ಇದ್ರ ಅಂತ ನಿಮ್ ಮಾತಿನಲ್ಲೇ ಗೊತ್ತಾಗ್ತಿದೆ ನಿಮಗೆ. ಸರ್ ನಾವು ಫುಲ್ ಖುಷಿ ಒಳಗದ ನೋಡ್ರಿ. ಹಾ ಹೌದು ಸರ್, ಒಳ್ಳೆ ಈರ ಅಂದ್ರೆ ವಜ್ರ ಅಂತ, ವಜ್ರ ಸಿಕ್ಕಿದಂಗ ಆಗಿತ್ತೆ ನಿಮಗೆ. ಹೌದು ಸರ್, ನಮ್ ಕಡೆ ಬೆಳ್ಳಿ ಐತಿ ಸರ್ ಈಗ ಆಲ್ರೆಡಿ. ಹಾ ಈಗ ವಜ್ರ ಸಿಕ್ಕಿದೆ. ವಜ್ರ ಸಿಕ್ಕಿದೆ, ಬಂಗಾರ ಹುಡ್ತಾ ಇದ್ದೇವೆ ಸರ್ ನಾವು. ಹುಡುಕ್ತಿದ್ರ? ನಿಮ್ ಕಡೆಯಿಂದ ಯಾವ ಬಂಗಾರ ಇದ್ರೆ ಕೊಡ್ರಿ ನಮ್ಗೆ. ಆಯ್ತಾಯ್ತು, ಬಂಗಾರ ಇದ್ರೆ ಹೇಳೋಣ ಬಿಡಿ. ಆದ್ರೂ ಖುಷಿ ಆಗತ್ತೆ ಸರ್, ಬೆಳ್ಳಿ ಕುದುರೆ ಜೊತೆಲಿ ಈ ನಿಮ್ಮ ವಜ್ರ ಸಾಥ್ ನೀಡ್ತಿರೋದು ಒಂಥರ ಖುಷಿ ಆಗ್ತಿದೆ ಅಲ್ವಾ ನಿಮ್ಗೆ? ಖುಷಿ ಐತಿ ಸರ್ ನಮ್ಗೆ. ನೀವ್ ಹೇಳದ್ ಕೇಳಿದ್ರೆ ನಮಗೆ ಖುಷಿ ಆಗ್ತಿದೆ. ನಾವೇ ಅಂದ್ರೆ ನೋಡ್ತಿದೀವಿ ಅನ್ನೋ ನಿಂತ್ಕೊಂಡು ಅನ್ನೋ ರೇಂಜ್ ಖುಷಿ ಆಗ್ತಿದೆ. ಅಷ್ಟ್ ಚೆನ್ನಾಗಿ ಹೇಳ್ತಿದ್ರ ನೀವು. ಅದ್ ಯಾವ ರೀತಿ ಯೂಟ್ಯೂಬ್ ನಾಳೆಲ್ಲ ವಿಡಿಯೋ ಬಂದಾವ್ರಿ ಅದ್ರ ಹಬ್ಬದ್ವು. ಹಾ ಹೌದು. ಅದು ಬರೋ ಗತ್ನೆ ನೋಡ್ರಿ ಸರ್, ಸಿಂಹ ಬಂದಂಗ್ ಬರ್ತೈತಿ. ಹಾ ತಲಿ ಎತ್ಕೊಂಡ್ ಬರ್ತಿರ್ತೈತಿ ಸರ್, ತಲಿ ತಗ್ಗಿಸ್ಕೊಂಡು ಸೈಡಿಗೆ ಹೋಗ್ಬೇಕು ಅನ್ನೋದಿಲ್ಲ. ಹಾ ಸುಮ್ನ ನಡ ಜನದೊಳಗ ಬರ್ತಿರ್ತೈತಿ. ಹೌದಾ? ಓಕೆ ಸರ್, ನಿಜವಾಗ್ಲೂ ನೀವು ಮಾತಾಡೋದು ಕೇಳಿದ್ರೆ ಖುಷಿ ಆಗುತ್ತೆ. ನಾವೆಲ್ಲ ನೋಡ್ತಿದೀವಿ ಅನ್ನೋ ರೇಂಜ್ ಫೀಲ್ ಆಗ್ತಿದೆ. ಈರ ಎತ್ತು ನಿಮ್ಮನೇಲಿ ಬಂದು ಒಳ್ಳೆ ಹೆಸರು ತಂದ್ಕೊಡ್ಲಿ, ನಿಮ್ ಒಳ್ಳೆ ಮನಸ್ಸಿಗೆ ಜನಗಳ ಆಶೀರ್ವಾದ ಸಿಗ್ಲಿ ಅಂತ ನಾವು ಈ ನಮ್ಮ ಚಾನೆಲ್ ನ ಮೂಲಕ ಹಾರೈಸ್ತಿದೀವಿ ಸರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಓಕೆ ಸರ್, ಓಕೆ. ಕೇಳಿದ್ರಲ್ಲ ಸ್ನೇಹಿತರೆ, ಈ ಹೀರಾ ಎಂಬುವ ಎತ್ತು ಹೋರಿ ಹಬ್ಬದಲ್ಲಿ ಅತಿ ಹೆಚ್ಚು ಜನರ ಮನಸ್ಸನ್ನ ಗೆದ್ದಿದೆ. ಈಗ ಈ ಎತ್ತಿಗೆ ಪಿಪಿ ಕಟ್ಟಲು ಮುಂದಾಗುತ್ತಿದ್ದಾರೆ. ಈ ಎತ್ತಿಗೆ ಶುಭವನ್ನ ಹಾರೈಸೋಣ. ಸ್ನೇಹಿತರೆ, ಈ ಹೀರಾ ಎಂಬುವ ಎತ್ತು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.